ಸೌತ್ ಆಫ್ರಿಕಾ ಮೇಲೆ ಹೋಮ್ ಸೀರೀಸ್ ಅನ್ನ ಭಾರತ ಸೋತ ನಂತರ ಗೌತಮ್ ಗಂಭೀರ್ ಕೋಚಿಂಗ್ನ ಬಗ್ಗೆ ತೀವ್ರವಾದಂಥ ಟೀಕೆ ದೇಶಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತ ಆಗ್ತಾ ಇದೆ. ನಿನ್ನೆಯಂತೂ ಸೋತ ನಂತರ ಕ್ರೀಡಾಂಗಣದಲ್ಲೇ ಗೌತಮ್ ಗಂಭೀರ್ಗೆ ಅಭಿಮಾನಿಗಳು ಜೋರಾಗಿ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಈ ವೇಳೆ ಸಿರಾಜ್ ಎಲ್ಲ ಬಂದು ಭಾರತಕ್ಕೆ ಇಷ್ಟೊಂದು ಕೊಡುಗೆಯನ್ನು ಕೊಟ್ಟಿರುವ ಗೌತಮ್ ಗಂಭೀರ್ ಒಂದೆರಡು ಸೀರೀಸ್ ಸೋತ್ ಕೂಡಲೇ ಈ ಥರ ಎಲ್ಲ ಹೇಳಬಾರ್ದು ಅಂತ ಅವ್ರನ್ನ ಸಮಾಧಾನ ಪಡಿಸಿದ್ರು. ಅದಾದ ನಂತರ ಪ್ರೆಸ್ ಮೀಟ್ನಲ್ಲಿ ಕೂಡ ಗೌತಮ್ ಗಂಭೀರ್ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು. ಈಗ ಒಂದೆರಡು ಸೀರೀಸ್ ಸೋಲಿನ ಕೂಡಲೇ ನೀವು ನನ್ನನ್ನು ಟೀಕೆ ಮಾಡ್ತಾ ಇರ್ಬೋದು, ಆದರೆ ನನ್ನ ಕೋಚಿಂಗ್ನಲ್ಲೇ ಇಂಗ್ಲೆಂಡ್ನಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ವಿ, ಗೆದ್ದಿದ್ದೀವಿ. ಇದೇ ಯಂಗ್ ಟೀಮ್ನ ಇಟ್ಕೊಂಡು, ಅದು ಕೂಡ ಏನು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೆ ಸೀನಿಯರ್ಗಳು ಇಲ್ಲದೆ ಇರುವಂಥ ಟೀಮ್ನ ಇಟ್ಕೊಂಡೇ ಇಂಗ್ಲೆಂಡಲ್ಲಿ ಗೆದ್ದಿದ್ವಿ. ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದು ಇದೇ ಟೀಮ್, ಏಷ್ಯಾ ಕಪ್ಪನ್ನು ಇತ್ತೀಚೆಗೆ ಗೆದ್ದಿರೋದು ಕೂಡ ಇದೇ ಟೀಮು. ನೀವು ಈ ಥರ ಟೀಕೆ ಮಾಡೋದಕ್ಕೆ ಜನ ಭಾಳ ಬೇಗ ಮರ್ತು ಬಿಡ್ತಾರೆ ನಮ್ಮ ಕಾಂಟ್ರಿಬ್ಯೂಷನ್ನ ಅಂತ ಕೊಂಚ ಬೇಸರ, ಕೋಪ ಎರಡನ್ನೂ ಇಟ್ಕೊಂಡು ಗೌತಮ್ ಗಂಭೀರ್ ಹೇಳಿದರು. ಆ್ಯಂಡ್ ನನ್ನ ನಿರ್ಧಾರ, ನನ್ನ ಕೋಚಿಂಗ್ ಮುಂದುವರಿಬೇಕು ಅನ್ನೋದೇನಿದ್ರೂ ಕೂಡ BCCI ಕೈಯಲ್ಲಿದೆ ಅನ್ನೋ ಮಾತನ್ನು ಹೇಳಿದರು. ನಮ್ಮ ಜನರಿಗೆ ಪಬ್ಲಿಕ್ ಮೆಮೊರಿ ಶಾರ್ಟ್. ನಮ್ಮ ಜನರಿಗೆ ಒಂದು ಮ್ಯಾಚನ್ನು ಸೋತ ಕೂಡಲೇ ಭಾರತಕ್ಕೆ ಎಲ್ಲ ಮ್ಯಾಚ್ಗಳು ಗೆಲ್ಲೇಬೇಕಿತ್ತು ಅಂತ ಅನಿಸುತ್ತೆ. ಎಲ್ಲವನ್ನ ಗೆಲ್ಲೋದಕ್ಕೆ ಅಂತ ಆಸ್ಟ್ರೇಲಿಯಾಗೂ ಕೂಡ ಆಗಿಲ್ಲ. ಒಂದು ಮ್ಯಾಚ್ ಸೋಲ್ಬೋದು, ಒಂದು ಮ್ಯಾಚ್ ಗೆಲ್ಬೋದು. ಗೆಲುವು ಸೋಲು ಕ್ರೀಡೆಯಲ್ಲಿ ಸಾಮಾನ್ಯ, ಅದೇನು ಫಿಕ್ಸಿಂಗ ಪ್ರತಿ ಮ್ಯಾಚನ್ನು ಗೆದ್ಕೊಂಡು ಹೋಗೋದಕ್ಕೆ. ಆದರೆ ಹೋಮ್ ಗ್ರೌಂಡಲ್ಲಿ 2 ಟೆಸ್ಟ್ಗಳನ್ನು ಇಷ್ಟು ಹೀನಾಯವಾಗಿ ಸೋತಿದ್ದು ತುಂಬ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿರೋದಂತೂ ಸತ್ಯ. ಅದು ಭಾರತದ ಬ್ಯಾಟಿಂಗ್ ಏನದು 200 ರನ್ ಸ್ಕೋರ್ ಮಾಡೋದಕ್ಕೆ ಕೂಡ ಪರದಾಡ್ತು ಇಂಡಿಯಾ ಅಂತ ಹೇಳಿದರೆ, ಅದು ಇಂಡಿಯನ್ ಪಿಚ್ಗಳಲ್ಲಿ. ನೀವು ಫಾರಿನ್ ಪಿಚ್ಚಲ್ಲಿ ಹೋಗಿ ಏನು ಮಾಡ್ತೀರಾ? ಅಭಿಮಾನಿಗಳ ಆಕ್ರೋಶವೂ ಸತ್ಯ. ಆದರೆ ಒಂದು ಸೀರೀಸ್ ಏನೋ ಒಂದಷ್ಟು ಎಡವಟ್ಟುಗಳಾಗಿರ್ಬೋದು ಇಲ್ಲಿ. ಅಂದರೆ ಈ ಬ್ಯಾಟಿಂಗ್ ಆರ್ಡ್ರಲ್ಲಿ ತುಂಬ ಚೇಂಜಸ್ ಮಾಡಿದರು. ವಾಷಿಂಗ್ಟನ್ ಸುಂದರ್ನ ಎಲ್ಲೆಲ್ಲೋ ಆಡಿಸ್ತಾ ಇದ್ರು ಅನ್ನೋದು ಕೂಡ ಟ್ರಾಲ್ ಆಗಿತ್ತು. ಹಾಗೆ ತುಂಬ ಅಂದರೆ ಟೀಮ್ ಸೆಲೆಕ್ಷನ್ 11 ಸೆಲೆಕ್ಷನ್ ಏನಿತ್ತು, ಪ್ಲೇಯಿಂಗ್ 11 ಸೆಲೆಕ್ಷನ್ ಕೂಡ ಒಂದಷ್ಟು ಚೇಂಜಸ್ ಜಾಸ್ತಿ ಆಗ್ತಾ ಹೋಯಿತು. ಹಾಗಾಗಿ ಇದು ಸರಿ ಆಗಲಿಲ್ಲ, ಭಾಳಷ್ಟು ಟೀಕೆಗಳು ವ್ಯಕ್ತ ಆಗಿದೆ. ಆದರೆ ಇದು ಬರೋ ದಿನಗಳಲ್ಲಿ ಗೌತಮ್ ಗಂಭೀರ್ ಸರಿ ಮಾಡ್ಕೋಬೋದು. ಯಾಕೆಂದರೆ ಹಿಂದಿನ ಏನು ಕೋಚಿಂಗ್ ಯಾರಿದ್ರು ಕೋಚ್ಗಳು, ಅವರ ವಿನ್ನಿಂಗ್ ಪರ್ಸೆಂಟೇಜನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ರವಿಶಾಸ್ತ್ರಿ ಅವ್ರದ್ದು ಅದ್ಭುತವಾಗಿತ್ತು, ಅದಾದಮೇಲೆ ರಾಹುಲ್ ದ್ರಾವಿಡ್ದು ಪರವಾಗಿಲ್ಲ, ತುಂಬ ಚೆನ್ನಾಗೇ ಇತ್ತು. ಆದರೆ ಗೌತಮ್ ಗಂಭೀರ್ ಈಗ ಸತತವಾಗಿ 2 ಸೀರೀಸನ್ನು ಸೋಲ್ತಾ ಇದ್ದಾರೆ. 1 ವರ್ಷದಲ್ಲಿ 2 ಸೀರೀಸನ್ನು ಸೋತಿರೋದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. Up to BCCI to decide. I've said it during my first press conference when I took over as the head coach. Indian cricket is important, I'm not important. And I sit here, say exactly the same thing. And yes, people can keep forgetting about it. I'm the same guy who got results in England as well with a young team. And I'm sure you guys will forget very soon because a lot of people keep talking about New Zealand. And I'm the same guy who won Champions Trophy and Asia Cup as well. Yes, this is a team which has less experience, and I've said it before as well that they need to keep learning and they're putting everything possible to turn the tide.